ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾನು ಒಂದು 2 ದಿನದಿಂದ ಒಂದು ವಿಡಿಯೋ ಮಾಡಿದ್ದೆ. ಅಬೌಟ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಸ್ಕಾಲರ್ಶಿಪ್ ರಿಲೇಟೆಡಾಗಿ ಮಾಡಿದ್ದೆ. ಓಕೆ, ಅದರಲ್ಲಿ ನಿಮಗೆ 2 ಮೆನ್ಷನ್ ಮಾಡಿತ್ತು. ಒಂದೇನಪ್ಪ ಅಂದರೆ BCWDP ರೀಇಂಬರ್ಸ್ಮೆಂಟ್, ಇನ್ನೊಂದು ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಡೇಷನ್ ಸ್ಕೀಮ್. ಓಕೆ, ಅದು ಎಲ್ಲನೂ ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದನೇ 2 ಕೂಡ ಕೊಡ್ತಿರ್ತಕ್ಕಂಥದ್ದು. ಸೊ ಇಲ್ಲಿ ಏನಪ್ಪ ಆಗ್ತದೆ ಅಂತಂದರೆ, ಈ ಫುಡ್ ಆ್ಯಂಡ್ ಅಕಾಮಡೇಷನ್ ಅಂತಂದರೆ 15,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನೋದು ಯಾವ ಬೇಸ್ ಮೇಲೆ ಬರ್ತದೆ, ಅದನ್ನು ಮಾಡಬೇಕಂತಂದರೆ ನಾವು ಏನು ಮಾಡಬೇಕು ಅಂತಂದು ಹುಡುಗರ ಕ್ವಶನ್ ಹಾಕಿರ್ತಕ್ಕಂಥದ್ದು. ಅದಕ್ಕೆ ನಾನು ಈಗ ಆನ್ಸರ್ ಮಾಡ್ತಿದ್ದೀನಿ. ಈ 15,000 ರೂಪಾಯಿ ಈಗಲೂ ಕೂಡ ನೀವು ಪಡ್ಕೊಳ್ಬೋದು. ಲಾಸ್ಟ್ ಚಾನ್ಸ್ ಅಂತಕ್ಕೆ ಬಂದು ಇನ್ನೂ ಟೈಮ್ ಇದೆ, ಆರಾಮ್ಸೆ ಮಾಡ್ಬೋದು. ಬಟ್ ಗೊತ್ತಿರಲ್ಲ ಎಷ್ಟು ಹುಡುಗರಿಗೆ ಏನು ಮಾಡಬೇಕಪ್ಪ ಅಂತಂದು. ಓಕೆ, ಅಂದರೆ ಈ 15,000 ರೂಪಾಯಿ ಫುಡ್ ಆ್ಯಂಡ್ ಅಕಾಮಡೇಷನ್ ಸ್ಕೀಮ್ ಯಾವ ಬೇಸ್ ಮೇಲೆ ಬರುತ್ತೆ ಅಂತ ಗೊತ್ತಿರಲ್ಲ. ಕೆಲವೊಂದು ನಮಗೆ ಗೊತ್ತಿರುವಾಗೆ ಈಗ ಪಿ ಅಂದರೆ ಶುಲ್ಕ ಮರುಪಾವತಿ ಅಂತ ಏನು ಕರಿತೀವಿ ಮೇಲೆ, ಇದು ಪಿ ರೀಇಂಬರ್ಸ್ಮೆಂಟ್. ಅದಂತೂ ನಿಮ್ಮ SS ಪ್ಯಾಕಿದಾಗ ನಿಮ್ಮ ದುಡ್ಡು ಕಟ್ಟಿರ್ತಾರೆ, ಅದ್ರದ್ದು ಆಫ್ ಅಮೌಂಟ್ ಏನು ಕೊಡಬೇಕು ಗೌರ್ಮೆಂಟದು ಅದ್ರದ್ದು ಕೊಡ್ತಾರೆ. ಆ್ಯಂಡ್ ಮತ್ತು ರೈತ ವಿದ್ಯಾನಿಧಿ ಅಂತಂದು ಯಾರ್ದೆಲ್ಲ ಅವ್ರ ಪೇರೆಂಟ್ಸ್ದು ಹೊಲ ಇರ್ತದೋ ಅವ್ರಿಗೆ ಏನು ಮಾಡ್ತಾರೆ, ಅವ್ರಿಗೆ ರೈತರ ಮಕ್ಕಳಿಗೆ ಕೊಡ್ತಾರೆ. ಬಟ್ ಇದನ್ನ ಯಾಕೆ ಕೊಡ್ತಾರೆ, ಯಾವ ಬೇಸ್ ಮೇಲೆ ಕೊಡ್ತಾರೆ ಅಂತಂದು ಈಗ ತಿಳ್ಕೊರಿ. ಓಕೆ, ಇದಕ್ಕೇನು ಮಾಡಬೇಕಪ್ಪ ಅಂತಂದರೆ ಫುಡ್ ಆ್ಯಂಡ್ ಅಕಾಮಡೇಷನ್ಗೆ ನೀವು BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕು. ಓಕೆ, ಹೇಳಿದೆ ನಾನು ನೋಡು, ವಿದ್ಯಾಸಿರಿದು ಏನಿದೆ ಫುಡ್ ಆ್ಯಂಡ್ ಅಕಾಮಡೇಷನ್ನು ನೀವು BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಲೇಬೇಕು. ಮಸ್ಟ್, ಇದು ಕಡ್ಡಾಯ, ಕಂಪಲ್ಸರಿ, ಮಾಂಡೇಟರಿ ಇದೆ. ಮತ್ತು ಹಾಸ್ಟೆಲ್ ಹಾಕಿದ ಮೇಲೆ ಹಾಸ್ಟೆಲ್ ಆದರೆ ಏನು ಮಾಡಬೇಕು ಅಂತ ಕೇಳ್ತಾರೆ ಹುಡುಗರು. ಹಾಸ್ಟೆಲ್ ಆತಂದರೆ ಇದು ದುಡ್ಡು ಬರಲ್ಲ, ನೆನ್ಪಿಡುವವರೆಗೂ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ತಾರೆ. ಬಟ್ ಹಾಸ್ಟೆಲ್ಲ ಸಿಗೋಲ್ಲ ನೋಡಿ. ಅಂಥ ಒಂದು ಸ್ಟೂಡೆಂಟ್ಸ್ಗೆ ಮಾಡ್ತಾರೆ, ತಿಂಗಳಿಗೆ 1,500 ರೂಪಾಯಿದಂಗೆ 10 ತಿಂಗಳಿಗೆ 15,000 ರೂಪಾಯಿ ಅನ್ನೋದಾಗುತ್ತೆ. ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾದ್ರೆ 15,000 ರೂಪಾಯಿ ಆಗುತ್ತೆ. ಓಕೆ, ಸರಿ. ಈಗ ಇದನ್ನು ಮಾಡೋಕ್ಕೆ ನೀವು ಏನು ಮಾಡ್ಬೇಕಂತಂದರೆ, ನೀವು ಹೋಗ್ಬಿಟ್ಟು ಏನು ಮಾಡ್ರಪ್ಪ ಅಂತಂದರೆ ಒಂದು ಗೂಗಲಲ್ಲಿ ಹೋಗ್ಬಿಟ್ಟು SSPಯಿಂದ ಸರ್ಚ್ ಮಾಡ್ಕೊರಿ. SSPದಲ್ಲಿ ಮತ್ತು ನಿಮಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಸಿಗ್ತಾವೆ ನಿಮಗೆ. ಬಟ್ ನಿಮಗೆ ಬೇಕಾಗಿರೋದು BCWD ಇದೇ ಬೇಕು. ಸೊ SSPನ ಸರ್ಚ್ ಮಾಡ್ಕೊಂಡಾಗ ನಿಮಗೆ ಭಾಳಷ್ಟು SSP ಪೋರ್ಟಲ್ ಬರ್ತವೆ. ಮೀನ್ಸ್ SSTದು ಕೂಡ ಇದೆ, BCWD ಕೂಡ ಇದರಲ್ಲಿದೆ. ಇಲ್ಲಿ ಲೋಗೋ ಅಂತ ಕಾಣಿಸ್ತಿದೆ ನೋಡಿರಿ, ಲೋಗೋ BCWD ಹಾಸ್ಟೆಲ್ ಪೋರ್ಟಲ್ ಅಂತಂದು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇದು ಆ್ಯಕ್ಚುಲಿ ಬಂದುಬಿಟ್ಟು BCWDದು ಅಫಿಷಿಯಲ್ ನಿಮಗೆ. ಮತ್ತು ಅಂದರೆ ಫಾರ್ ಎಕ್ಸಾಂಪಲ್ ಸಮಾಜ ಕಲ್ಯಾಣ ಇಲಾಖೆದು ಕೂಡ SSP ಅಂತ ಮಾಡ್ಕೊಂಡಿದ್ದಾರೆ, ಅವ್ರದ್ದು ಬೇರೆ. ಅಂದರೆ 3-4 ಆಗಿದ್ದಾವೆ. ಬಟ್ ನಿಮಗೆ BCWDದು ಮಾತ್ರ ಬೇಕು. ಅದನ್ನು ಓಪನ್ ಮಾಡ್ಕೊಂಡಾಗ ನಿಮ್ಮದು ಹಾಸ್ಟೆಲ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಕಾಣಿಸ್ತಿದೆ ನೋಡಿರಿ, ಅಂದರೆ 31/3/2025. ಈ ಸದ್ಯಕ್ಕೆ ಇನ್ನೂ ಕೂಡ ಓಪನ್ ಅದ. ಈ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋ ಮೂಲಕ ನಿಮ್ಗೆ ಏನಪ್ಪ ಆಗುತ್ತಂದರೆ, ಇನ್ ಕೇಸ್ ಎಷ್ಟು ಹುಡುಗರಿಗೆ ಹಾಸ್ಟೆಲ್ ಸಿಗದೆ ಹೋದಾಗ ಹೇಳ್ತಿದ್ದೆ ನೋಡಿ, ಈಗ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ತಾರೆ. ಬಟ್ ಹಾಸ್ಟೆಲ್ ಇನ್ ಕೇಸ್ ಸಿಗದೆ ಹೋದಾಗ ಫುಡ್ ಆ್ಯಂಡ್ ಅಕಾಮಡೇಷನ್ ಅಂತ ಈಗ 15,000 ರೂಪಾಯಿ ಅಂತ ಏನು ಮೆನ್ಷನ್ ಮಾಡಿತ್ತು ಅದು ಬರ್ತದೆ. ಫಾರ್ ಎಕ್ಸಾಂಪಲ್ ಇವು ಕ್ವಶನ್ ಕೇಳಿ ಸ್ಟಾರ್ಟ್ ಮಾಡ್ತಾರೆ, ಹಿಂಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ತಾರೆ. ಇನ್ ಕೇಸ್ ಹಾಸ್ಟೆಲ್ ಆದರೆ ಏನು ಮಾಡಬೇಕು, ನೀವು ಆಫೀಸ್ ಅದನ್ನ ಕ್ಯಾನ್ಸಲ್ ಮಾಡ್ಕೋಬೇಕು. ಕ್ಯಾನ್ಸಲ್ ಮಾಡಿಕೊಂಡು ಆ ವರ್ಷ ಬರೋಲ್ಲ, ಬಟ್ ನೆಕ್ಸ್ಟ್ ವರ್ಷ ಏನಾಗುತ್ತೆ ಆಟೋಮೆಟಿಕ್ಲಿ ನಿಮಗೆ ಬರ್ತದೆ. ಅಂದರೆ 1 ಇಯರ್ ಗ್ಯಾಪ್ ಆಗುತ್ತೆ. ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ತಾರೆ, ಮತ್ತು ಆ ವರ್ಷ ಸೆಲೆಕ್ಷನ್ ಆಗಿಬಿಟ್ರೆ ಏನು ಮಾಡ್ತಾರೆ ಅಂತ ಕೇಳ್ಬೋದು. ಸೆಲೆಕ್ಷನ್ ಅಂದರೆ ಆ ವರ್ಷ ಬರೋಲ್ಲ, ಬಟ್ ನೆಕ್ಸ್ಟ್ ವರ್ಷ ಆದರೂ ನೆಕ್ಸ್ಟ್ ವರ್ಷ ಬರ್ತದೆ. ನೆಕ್ಸ್ಟ್ ವರ್ಷ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದೇ ಬೇಡ, ಆಟೋಮೆಟಿಕ್ಕಾಗಿ ನಿಮಗೆ ಮೆನ್ಷನ್ ಮಾಡ್ತಾರೆ. ಸರಿನಾ, ಈ ರೀತಿ ಇರ್ತದೆ. ಸೊ ಹಂಗಾಗ್ಬಿಟ್ಟು ಯಾರೆಲ್ಲ ಇನ್ನೂ ಕೂಡ ಅಂದರೆ ಆಗಲೇ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ದೀನಿ ಮತ್ತು ಆಗಿದ್ದಿಲ್ಲ ಬರ್ದಾರೆ ಅಂತ ಕೇಳ್ಬೋದು. ಅವರೆಲ್ಲ ಈಗ ಹೊಸದಾಗಿ ಯಾರಾದರೂ ಹುಡುಗರು ಇನ್ನೂ ಕೂಡ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ಹಾಕಿ. ಯಾಕಂತಂದರೆ ಇನ್ನೂ ಕೂಡ ಒಂದು ಬರೋಬ್ಬರಿ ಟೈಮ್ ಬಹಳಷ್ಟು ಇದೆ. ಅಪ್ಲಿಕೇಶನ್ ಹಾಕೋಕ್ಕೆ ಸಾಗದೆ ಹೋದರೆ ಓಕೆ, ನಿಮ್ಗೆ ಪ್ರೂಫ್ ಕೂಡ ತೋರಿಸ್ತಿದ್ದೀನಿ ನಾನು. ಓಕೆ, ಕಾಣಿಸ್ತಿದೆ ಅಲ್ವಾ, ವೇಟ್ ಇದೆಲ್ಲ. ಓಕೆ, ಇಲ್ಲಿ ಕಾಣಿಸ್ತಿದೆ. ಬೇಕಿದ್ರೆ ಪುಷ್ ಡಿಬಿಟಿ ಕೂಡ ಎಷ್ಟು ಅಂತ ಆಗಿಬಿಟ್ಟಿದೆ. ಪೇಮೆಂಟ್ ಇಲ್ಲಿ ಏನಿದೆ, ಪೇಮೆಂಟ್ ಅಷ್ಟೇ ಈ ಸದ್ಯಕ್ಕೆ ಅಂದರೆ ಪೇಮೆಂಟ್ ಅಷ್ಟೇ ಬರೋದು. ಅವೇಟೆಡ್ ಅಂತ ತೋರಿಸ್ತಿದೆ, ಅಂದರೆ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಸ್ವಲ್ಪ ಅವೇಟೆಡ್ ಇದೆ. ಅದು ಕೂಡ ಸದ್ಯದರಲ್ಲೇ ಎಸ್ ಅಂತ ಆಗ್ತದೆ. ನಿಮಗೆ ಅಮೌಂಟು ಈ ಒಂದು ಸ್ಟೂಡೆಂಟ್ಸ್ಗೆ ಬಂದು ಸೇರುತ್ತೆ. ಈ ಒಂದು ಸ್ಟೂಡೆಂಟ್ಸ್ ಏನು ಮಾಡಿದ, ಸೇಮ್ ನಾ ಹೇಳ್ದಂಗೆ ಫುಡ್ ಆ್ಯಂಡ್ ಅಕಾಮಡೇಷನ್ಗೆ ಅಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ದ BCMದು ಅದು ಆಗದೆ ಹೋದಾಗ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಅವ್ರಿಗೆ ಏನು ಮಾಡ್ತಾರೆ ಅಂತಂದರೆ 15,000 ರೂಪಾಯಿ 10 ತಿಂಗಳಂಗೆ ಕನ್ಸಿಡರ್ ಮಾಡ್ಕೊಂಡು ಕೊಡ್ತಿದ್ದಾರೆ. ಓಕೆ, ಆ್ಯಂಡ್ 15,000 ರೂಪಾಯಿ ಅಂತ ಬಂದುಬಿಟ್ಟು ಶುಲ್ಕ ಮರುಪಾವತಿ. ಅದ ನಂತರ ನೀವು ಫೀಸ್ದು ನಿಮ್ಮದು ಕನ್ಸಿಡರ್ ಮಾಡಿಕೊಂಡು ಹಾಫ್ ಅಮೌಂಟ್ ಕೊಡ್ತಾರೆ. ಇಟ್ ಮೀನ್ಸ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಕೇಳ್ಬೋದು, ಮತ್ತು ನಮ್ಮ ಫೀಸ್ 1 ಲಕ್ಷ ಇದೆ ಬರ್ತಾರೆ, ನೀವು ನೋಡಿರಿ 20,000 ಅಂತ ಹೇಳ್ತೀರಂತಂದರೆ ಗೌರ್ಮೆಂಟ್ ಫೀಸ್ ಬಂದುಬಿಟ್ಟು ಆ್ಯಕ್ಚುಲಿ ಕನ್ಸಿಡರ್ ಆಗುತ್ತೆ. ಲೈಕ್ ಎಕ್ಸಾಂಪಲ್ ಫಸ್ಟ್ ಇಯರ್ ಏನಾದರೂ ಫಸ್ಟ್ ಸೆಮ್ ಏನಾದರೂ ಇಂಜಿನಿಯರ್ ಸ್ಟೂಡೆಂಟ್ ಇತ್ತಂದರೆ ನಿಮ್ಮದು ಗೌರ್ಮೆಂಟ್ ಫೀಸ್ ಬಂದುಬಿಟ್ಟು 44,000 ರಿಂದ 45,000 ಇದೆ. ಸೊ ಅದೇನಾಗುತ್ತೆ ಅಂದರೆ ಅದರದ್ದು ಅರ್ಧ ದುಡ್ಡು ಕಟ್ಟಾಗಿಬಿಟ್ಟು ಅಂದರೆ 22,000 ಈ ರೀತಿ ಬರ್ತದೆ. ಸೊ ಸೆಕೆಂಡ್ ಇಯರ್ ಈ ಥರ ಬಂದಾಗ ನಿಮ್ಮದು ಗೌರ್ಮೆಂಟ್ ಫೀಸ್ ಅಂತ ಬಂದುಬಿಟ್ಟು ಎಷ್ಟು ಅಂತಂದರೆ ನಿಮಗೆ ಅಂದರೆ 36,000-37,000 ಇದೆ. ಸೊ ಹಂಗಾಗಿಬಿಟ್ಟು ಅದ್ರದ್ದು ಹಾಫ್ ಅಮೌಂಟು 18,000 ಕೊಡ್ತಿದ್ರು. ಓಕೆ, 18 ಮೇಲೇದಾಯಿತು, ಕೆಳಗಡೆ 15,000 ರೂಪಾಯಿ. ಮತ್ತು ಇದ್ರ ಜೊತೆಗೆ ಲೈಕ್ ಎಕ್ಸಾಂಪಲ್ ರೈತ ವಿದ್ಯಾನಿಧಿ ಏನಾದರೂ ಬಂತಂದರೆ ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಬಂದರೆ ಬೆಟರ್.
ಫಾರ್ ಎಕ್ಸಾಂಪಲ್ ಲೇಬರ್ ಕಾರ್ಡ್ದು ಅದನ್ನು ಕೂಡ ಅದ್ರ ಬಗ್ಗೆ ವೀಡಿಯೋ ಮಾಡಿರ್ತಂದ್ರೆ ಮುಂದಿನ ದಿನ ಮಾಡ್ತೀನಿ. ಅದು ಬೇರೆ ಅಂದರೆ ಬೇರೆ ಎಲ್ಲನೂ ಕೂಡ ಡಿಪಾರ್ಟ್ಮೆಂಟ್ ಸುಮಾರು 12ರಿಂದ 13 ಡಿಪಾರ್ಟ್ಮೆಂಟ್ಗಳು SSP ದಲ್ಲೇ ಬರ್ತದೆ. ಅಂತಂದರೆ ನೀವು ಬೇರೆ ಏನು ಕೂಡ ಅಪ್ಲಿಕೇಶನ್ ಹಾಕೋಂಗಿರಲ್ಲ. SSP ಹಾಕಿಬಿಟ್ರೆ ಸಾಕು, ಎಲ್ಲರೂ ಕೂಡ ಕನ್ಸಿಡರ್ ಆಗ್ತಿರ್ತವೆ. ಬಟ್ ನೀವು ಒಂದೊಂದು ಕೆಲಸ ಮಾಡಬೇಕಾಗಿರ್ತದೆ. ಅದನ್ನು ನಮ್ಮಂಥ ಯೂಟ್ಯೂಬ್ ಚಾನಲ್ಸ್ಗಳಾಗಿರ್ಬೋದು ಅಥವಾ ಬೇರೆ ಸ್ವಲ್ಪ ಗೈಡೆನ್ಸ್ ತೊಗೊಂಡು ಮಾಡಬೇಕು. ಓಕೆ ಸರಿ, ಏನೇ ಆಗಲಿಕ್ಕೆ ಒಂದಿಷ್ಟು ಏನಾದರೂ ಇಂಪಾರ್ಟೆಂಟೆನ್ಸ್ ಬಂತಂದರೆ ವಾಟ್ಸಪ್ ಚಾನಲಲ್ಲಿ ತಿಳಿಸ್ತೀನಿ. ಓಕೆ, ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ ಬಾಯ್.